ಯೇಸಪ್ಪ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ರಾಜಾದ ರಾಜನೇ ನಿಮಗೆ ವಂದನೆಗಳು ಸ್ತೋತ್ರಗಳು ಸಲ್ಲಿಸ್ತೇನೆ. ಈ ಒಂದು ಸಮಯ ವೇಳೆ ನಿಮ್ಮ ಕೃಪೆ ನನ್ನ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಇರಲಪ್ಪ. ಈ ವಾಕ್ಯ ಮುಖಾಂತರ ನಮ್ಮ ಹತ್ತಿರ ಕೆಲವು ಮಾತನ್ನು ಮಾತಾಡಬೇಕಂತ ನಾವು ಬೇಡಿಕೊಳ್ಳುತ್ತೀವಪ್ಪ. ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸು. ನಮಗಡ್ಡು ಬರುವಂತ ಪ್ರತಿ ವಿಧವಾದ ಸೈತಾನ ಶಕ್ತಿಗಳೆಲ್ಲವನ್ನು ಯೇಸು ಕ್ರಿಸ್ತು ನಾಮದಲ್ಲಿ ನಾನು ಬಂಧಿಸ್ತೀನಿ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸಪ್ಪ ನಿನಗೆ ವಂದನೆಗಳು. ಈ ಸಮಯದಲ್ಲಿ ಸಮಸ್ತ ಗಣಿ ಮಹಿಮ ಪ್ರಭಾವಗಳು ನಿನಗೆ ಉಂಟಾಗಬೇಕಂತ ಯೇಸು ಕ್ರಿಸ್ತು ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್. ದೇವರಿಗೆ ಸ್ತೋತ್ರ. ಈ ವಾರ ಧ್ಯಾನಾಂಶ ಏನಂದರೆ ಕಿವಿಯುಳ್ಳವರು ಕೇಳಲಿ. ಯಾವುದು ಏನ್ ಬೇಕು? ಕಿವಿಯುಳ್ಳವರು. ಪ್ರಕಟಣ ಗ್ರಂಥದಲ್ಲಿ ಬರೆದಲ್ಪಟ್ಟಿರ್ತ ಕೆಲವು ಸಭೆಗಳಿಗೆ ದೇವರು ಹೇಳುತ್ತಾನೆ. ಆದರೆ ಕಿವೊಮ್ಮದ್ದು ಮನುಷ್ಯರ ಜೀವನಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಹೌದಾ ಇಲ್ಲ? ಕಣ್ಣಂಗ ನಾವು ನೋಡುತ್ತೀವೋ ಕಿವಿನೇ ಹಂಗೆ ಬೇಕಾಗಿರ್ತದ. ಹೌದಾ ಇಲ್ಲ? ಹೇಳ್ತೀವಿ. ಹೌದಾ ಇಲ್ಲ? ಈ ಮಾತು ಹೇಳಲ್ಲ ಅಂದ್ರೆ ಸದುತ್ತರವನ್ನು ನನಗೆ ಕೊಡಬೇಕು. ದೇವರಿಗೆ ಸ್ತೋತ್ರ. ಯಾಕಂದ್ರೆ ಪ್ರತಿಯೊಂದು ವಿಷಯ ಮನುಷ್ಯರಿಗೆ ಕೊಟ್ಟಂತ ಕಿವಿ ದೇವರು ಸುಂದರವಾದ ರೀತಿಯಲ್ಲಿ ಕೇಳುವಕ್ಕೆ ಕೊಟ್ಟಾನ. ಯಾವುದು ಕೇಳುವಕ್ಕೆ ಕೊಟ್ಟನ ಗುರ್ತಾ? ಒಳ್ಳೆಯ ಮಾತುಗಳನ್ನು ಕೇಳುವಕ್ಕೆ ದೇವರು ಕೊಟ್ಟಿದ್ದಾರೆ ಕಿವಿಗಳನ್ನು. ಎಂತ ಮಾತುಗಳನ್ನು ಕೊಡುವಕ್ಕೆ ಈ ರೀತಿಯಾಗಿ ಕೊಟ್ಟಿದ್ರೆ ಇವತ್ತು ಪ್ರಜೆಗಳು ನಾವು ಏನು ಕೇಳಕ್ಕಾಗ್ತಿರ್ತೇವೆ ಗುರ್ತಾ? ಕೆಟ್ಟದ್ದನ್ನೇ ಕೇಳಕ್ ಹೋಗ್ತೀವಿ. ಹೌದಾ ಇಲ್ಲ? ಒಳ್ಳೆದ್ದೇನೆ ಹೇಳಗಿಲ್ಲ, ಒಳ್ಳೆದನ್ನೇನು ಕೇಳೋದಿಲ್ಲ. ಆ ಅಮ್ಮ ಈ ರೀತಿಯಾಗಿ ನಿನ್ಗೋಸ್ಕರ ಹೇಳ್ತಾಳ ಅಂತ. ಹೌದಾ? ಏನ್ ಹೇಳ? ಹೇಳ್ರಿ, ನಾನು ನಾಳೆ ಅವ್ರ ಸುದ್ದಿ ನಾನು ಹೇಳ್ತೀನಿ. ಅದು ಏನ್ ಹೇಳಾರೋ ಏನು ಕೇಳಲಾರ್ದಂಗ ಸುಮ್ಮನೆ ಜಗಳಕ್ಕೆ. ಕಿವಿ ನೀನೆ ಪವಿತ್ರವಾಗಿ ಕಾಪಾಡಬೇಕು. ಈ ಕಿವಿಲಿಂದ ಕೆಟ್ಟದ್ದನ್ನು ಕೇಳಿ ಪಾಪ ತರ್ಕಂತಾರ. ಪಾಪ ಎಲ್ಲಿಂದ ಬರ್ತದ? ಕೆಟ್ಟದ್ದನ್ನು ಕೇಳಿದಾಗ ಅದರಲ್ಲಿ ನಡೆಯುವಕ್ಕೆ ಹೋಗುತ್ತಿರುವಾಗ ಏನು ಬರ್ತದ? ನಮಗೆ ಪಾಪ ಬರ್ತದ. ಇದರಲ್ಲಿಂದ ದೇವರು ಪವಿತ್ರವಾದ ವಿಷಯಗಳು, ಪವಿತ್ರರಾಗಿರಬೇಕಂತ, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಬೇಕಂತ, ಒಳ್ಳೆಯ ಮಾತುಗಳನ್ನು ಕೇಳಬೇಕಂತ, ಸತ್ಯ ಮಾರ್ಗದಲ್ಲಿ ನೀವು ನಡೆಯಬೇಕಂತ ದೇವರ ಒಂದು ಉದ್ದೇಶವಿದೆ. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಲ್ಲ, ದೇವರ ಮಾತನ್ನು ಕೇಳೋವಲ್ಲ. ಮನೆಗೆ ಬಂದಿರಮ್ಮ, ಪ್ರಾರ್ಥನೆ ಮಾಡ್ತೀನಿ ಬಾ ಅಂದ್ರೆ ಇಲ್ರಿ ನಾಳೆ ವಾರ ಬರ್ತೀನಿ, ಇವತ್ತು ಗಾಳಿ ಇಲ್ಲ ಅನ್ನೋಕೆ ಮಂದಿ ಇದ್ದಾರೆ. ಬಹಳ ಮಂದಿ ಈ ರೀತಿಯಾಗಿ ದೇವರನ್ನ ನಿನಗೆ ಈ ರೀತಿಯಾಗ ಆರೋಗ್ಯ ಕೊಟ್ಟಿದ್ದಾನೆ. ನೀವು ಆ ರೀತಿಯಿಂದ ನೀವು ದೇವರ ಅರ್ಧಮರ್ಧ ಆಗಿರಬಾರ್ದು. ದೇವರನಲ್ಲಿ ನಡೆದಂದ್ರೆ ಸರಿಯಾಗಿ ನಡ್ಕೊಳ್ಳ. ನಮ್ಮ ಮೇಲಿಗೆ ಶಿಕ್ಷೆ ಬರ್ತದ. ಯಾಕಂದ್ರೆ ದೇವರ ಶಿಕ್ಷೆ ಬರ್ತದ. ಭಯಭಕ್ತರಾಗಿ ಒಳ್ಳವರಾಗಿ ನಾವು ನಡ್ಕೊಳ್ಳಬೇಕು. ದೇವರ ಸ್ತೋತ್ರ. ಹೆಂಗ ನಡ್ಕೊಳ್ಳಬೇಕು? ಭಯಭಕ್ತರಾಗಿ ನಾವು ನಡ್ಕೊಳ್ಳೋದ್ರೆ ದೇವರು ನಮ್ಮ ಕಡೆಗೆ ಇರ್ತಾನ. ದೇವರು ಆರೋಗ್ಯ ಕೊಡ್ತಾನ. ಒಳ್ಳೆ ಕಿವಿಗಳನ್ನು ನಿಮಗೆ ನಮ್ಗೆ ಕೇಳೋಕೆ ಏನ್ ಕೊಟ್ಟನ? ಎಷ್ಟು ಕಿವಿ ಐತ ನಮಗೆ? ಎಷ್ಟೈತ? ಒಂದಿಲ್ಲ. ಆವ್ಗೆ ಎಷ್ಟು ಕಿವಿ ಇರ್ತಾವ? ಆವ್ಗೆ ಎಷ್ಟು ಕಿವಿ ಇರ್ತಾವ? ಎರಡಿರ್ತಾವ. ಆವ್ಗೆ ಒಂದಿರ್ತದ. ಯಾಕ? ಆವ್ಗೆ ಕಿವಿ ನೋಡಿರಿಲ್ಲ, ಕಿವಿ ನೋಡಿಲ್ಲ, ಕಿವಿ ಮತ್ತೆ ಸರಿಗ ನೋಡಿಲ್ಲ ನೀವು. ಆತ ಎರಡಂತಾನ, ಒಬ್ಬರು ಒಂದಂತಾನ. ಮತ್ತೆ ದೇವರು ನಿನಗೆ ಸುಂದರವಾದ ಕಿವಿ ಕೊಟ್ಟಿದ್ದಾನಲ್ಲ, ಆ
ಹಾವುಗೆ ಕಿವಿ ಕೊಟ್ಟಿಲ್ಲ? ಇಲ್ಲ. ದೇವ್ರ ಸ್ತೋತ್ರ. ಸರ್ಪಕ್ಕೆ ಕಿವಿ ಇರಾಗಿಲ್ಲ, ಸಾಧಾರಣ ಹಣ್ಣಿಲ್ಲದೆ ಅದು ಆಯುಷ್ಯ ಇರ್ತದೆ. ಯಾಕಂದ್ರೆ ನಾವು ಸಮೀಪ ಬರೋತನ ಅವಕ್ಕೆ ಗುರ್ತಾಕಿಲ್ಲ. ನಾವು ಮನುಷ್ಯರ ಬಗಲಾಗ ಹೋಗತನ ಕಿವಿ ಅದಕ್ಕೆ ಕೇಳಾಗಿಲ್ಲ ಸ್ವರ. ಅದು ಸಪ್ಪಳ ಗುತ್ತಾತಂದ್ರೆ ದೂರನ ಓಡಿ ಹೋಗತ್ತದ. ನಾಗರಾವು ಮಾತ್ರ ಶಬ್ದ ಕೇಳಿ ಹೋಗವು, ಕೆರೆಯವು ಅಲ್ಲಿ ನೋಡ್ತದ್ರಿ, ಇಲ್ಲಿ ಓಡಿ ಹೋಗ್ತದ. ನಾಗರಾವ್ ಹಂಗ ಹೋಗಿಲ್ಲ, ಅಲ್ಲೇ ಬಾಗಲ ಕುಂದಿರ್ತದ, ಓಡಿ ಹೋಗೋದಿಲ್ಲ. ಕಿವಿಗೆ ಅದಕ್ಕೆ ಕಿವಿ ಇಲ್ಲ. ದೇವ್ರ ಸ್ತೋತ್ರ. ಆ ರೀತಿಯಾಗಿ ದೇವ್ರಿಗೊಂದೊಂದು ಅಷ್ಟೇ ಇಷ್ಟು ಸುಂದರವಾಗಿ ನಿಮ್ಗೆ ಕಿವಿಗಳು ಕೊಟ್ಟಾನ. ಇದಕ್ಕೆ ಈ ಕಿವಿಗಳಿಗೆ ಏನಿಡ್ತೀರಿ? ಬಂಗಾರ ಹಾಕ್ತೀರಿ. ಯಾಕ? ಚೆನ್ನಾಗಿ ಕಾಣಬೇಕು. ಈ ಬಂಗಾರ ಇಲ್ಲಿಂದ ಮತ್ತೆ ಕಾಣಬೇಕಲ್ಲ. ಕಿವಿಗೆ ಇಟ್ಕೊಂತೀವಿ ನಾವು, ಕಿವಿಗೆ ಇಟ್ಕೊಂತೀವಿ ಬಂಗಾರ. ಈ ಬಾಗಲಾಗ ಒಂದು ದೊಡ್ಡದು, ಈ ಬಾಗಲಾಗ ಒಂದು ದೊಡ್ಡದು ಹಾಕ್ತಾರ. ದೇವ್ರ ಸ್ತೋತ್ರ. ನಿಮ್ಗೈತ ಬಂಗಾರ? ಯಾಕೆ ಹಂಗ ನೋಡ್ಕೊಳಕತ್ತಿದ್ದೆ? ಬೆಳ್ಳಿ ಇಟ್ಟಿದ್ದೇನೋ, ದೇವರ ಬಂಗಾರ ಕೊಡ್ತಾನೆ ನಿನಗೆ. ದೇವ್ರ ಸ್ತೋತ್ರ. ಇಂಥ ಸುಂದರವಾದ ಕಿವಿಗಳು ಕೊಟ್ಟಿದ್ರೆ ನೀನು ಹೇಳ್ತಿ ಅಲ್ಲಿ ಟಿವಿನಲ್ಲಿ ಡ್ಯಾನ್ಸ್ ಇಡು, ಸೀರಿಯಲ್ ಇಡು, ಇವು ಕೇಳಕ್ಕೆ ನೀನು ಮನಸ್ಸು ಕೊಡ್ತೀಯಾ? ಸೈತಾನ ಕಾರ್ಯಗಳು ನೀನು ಮನಸ್ಸು ಕೊಡ್ತೀಯಾ? ನಿನಗೆ ಇಲ್ಲ. ಮತ್ತೆ ಈಗ ಇರಬಾರ್ದಂಥವು ಸೈತಾನ ಕಾರ್ಯಗಳು ನಾವು ಕೇಳಬಾರದು. ಡ್ಯಾನ್ಸು, ಮ್ಯೂಸಿಕ್ಕು ಅವೆಲ್ಲ ಸೈತಾನವು, ನಮ್ಮವಲ್ಲ. ಅರ್ಥ ಆಗಿತ್ತ ಮಕ್ಕಳೇ? ಪ್ರತಿಯೊಬ್ಬರು ಭಯ ಭಕ್ತಿಯುಳ್ಳವರಾಗಿ ನಡೆಯಬೇಕು. ದೇವ್ರ ಸ್ತೋತ್ರ. ಯಾರಾದರೆ ಆ ರೀತಿಯಾಗಿ ದೇವರ ಮಾತನ್ನು ಸತ್ಯ ಮಾರ್ಗದಲ್ಲಿ ನಡೆಯುತ್ತಾರೋ ಅವರ ಮೇಲೆ ದೇವರ ಕೃಪೆ ಇರುತ್ತದೆ. ದೇವರ ಸ್ತೋತ್ರ. ಲೋಕಾನುಸಾರವಾದ ಕಿವಿಗಳು ಡಾಕ್ಟರ್ ವಾಸಿ ಮಾಡ್ತಾರ. ಅಲ್ಲಿ ಏನ್ ಹೇಳ್ತಾರಂದ್ರೆ, ಅಮ್ಮ ಈ ಕಿವಿಗೆ ಆಪರೇಷನ್ ಮಾಡ್ಬೇಕಂತ. ಹೌದಾ? ಏನೇನ ಪ್ರಾಬ್ಲಮ್ ಆತಂದ್ರೆ ಆಪರೇಷನ್ ಮಾಡ್ಬೇಕಂತಾರ ಡಾಕ್ಟರ್ಗಳು. ಮೊದಲೇನ್ ಮಾಡ್ಬೇಕು ನಾವೀಗ? ಬಿಲ್ ಕಟ್ಟಬೇಕಲ್ಲ ಆಸ್ಪತ್ರೆಗೆ ಹೋಗಿ ಅಂತ. ಬಿಲ್ ಕಟ್ಲಾರ್ದಂಗೆ ಅಡ್ಮಿಟ್ ಮಾಡ್ಕೊಳಗಿಲ್ಲ. 50,000 ಅಂದ್ರೆ 50,000, ಲಕ್ಷ ರೂಪಾಯಿ ಅಂದ್ರೆ ಲಕ್ಷ ರೂಪಾಯಿ ಕಟ್ಟಕ್ಕೆ ರೆಡಿ ಆಗಿಕೊಡ್ತೀವಿ. ಆದರೆ ಸತ್ಯವೇದದಲ್ಲಿ ಕಿವಿಗಳ ಯಾವ ರೀತಿಯಾಗಿ ದೇವರನ್ನು ಕಾರ್ಯ ಮಾಡ್ತಾನ, ಈ ಸತ್ಯವೇದದಲ್ಲಿರುವಂತ ಡಾಕ್ಟರ್ ಹೆಂಗ ವಾಸಿ ಮಾಡ್ತಾನ ನಾವು ನೋಡ್ಬೇಕಾಗ್ತದೆ ಈ ಸಮಯದಲ್ಲಿ. ದೇವ್ರ ಸ್ತೋತ್ರ. ಲೋಕದಲ್ಲಿರುವಂತ ಡಾಕ್ಟರ್ಗಳು ಈ ರೀತಿಯಾಗಿ ನಮ್ಮನ್ನು ಬಿಗುವು ಮಾಡ್ತಾರ, ಭಯ ತೋರಿಸ್ತಾರ. ಎಷ್ಟು ಜನ ಕೊಡ್ತೀವಿ ದುಡ್ಡು, ಮತ್ತೆ ಕಿವಿ ಇದು ಸ್ವಲ್ಪ ಪ್ರಾಬ್ಲಮ್ ಐತಮ್ಮ, ಕಿವಿ ಎಲ್ಲ ಜಗ್ಗಿ ಬರಕತ್ತ, ಇವೆಲ್ಲ ಡ್ಯಾಮೇಜ್ ಆಗೈತ, ಅದಾಗೈತ, ಇದಾಗೈತ, ಆಪರೇಷನ್ ಮಾಡ್ಬೇಕು. 1 ಲಕ್ಷ ರೂಪಾಯಿ ಕೊಡ್ರಿ ಅಮ್ಮ, ಬಿಲ್ ಕಟ್ಟಬೇಕು ಹಾಸ್ಪಿಟ್ಲಿಗೆ, ಅಲ್ಲಿ ಫೀಸ್ ಕಟ್ಟಬೇಕು, ಇಲ್ಲಿ ಫೀಸ್ ಕಟ್ಟಬೇಕು ಅಂತ ಅವ್ರು ಕೇಳ್ತಿರುವಾಗ ನಮ್ಮ ಬಡವರು ಎಲ್ಲೈತ ಸಮಸ್ಯೆ, ಚಿಂತೆ, ಬಾಧ, ವೇದನೆಗಳು, ಕಷ್ಟಗಳು, ಇಕ್ಕಟ್ಟುಗಳು. ಈ ರೀತಿಯಾಗಿ ಬಹಳ ಮಂದಿ ಶ್ರಮೆ ಬಾಧ ಹೊಂದಿರುವರು ಬಹಳ ಮಂದಿ ಇದ್ದಾರೆ. ಆದರೆ ಸತ್ಯವೇದದಲ್ಲಿ ಹೇಳುತ್ತಾರ, ಏಸಪ್ಪ ಈ ಡಾಕ್ಟರ್ ಹೆಂಗ್ ವಾಸಿ ಮಾಡ್ತಾನೋ ನೋಡೋಣ ಈ ಸಮಯದಲ್ಲಿ, ಈ ಡಾಕ್ಟರ್ ಹೆಂಗ ಟ್ರೀಟ್ಮೆಂಟ್ ಆಗ್ತದೋ ನೋಡೋಣ ಈ ಸಮಯದಲ್ಲಿ. ಮಾರ್ಕ್ ಬರೆದ ಸುವಾರ್ತೆ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 31 ನಾನು ವಾಕ್ಯವನ್ನು ಓದುತ್ತೀನಿ. ಯಾರು ಮಾತಾಡ್ತಾರೆ? ಅನಂತರ ಆತನು ತೂರ್ ಪಟ್ಟಣದ ಪ್ರಾಂತಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತಗಳನ್ನು ಅದು ಗಲಿಲಿಯ ಸಮುದ್ರಕ್ಕೆ ಬಂದನು. ದೇವರಿಗೆ ಸ್ತೋತ್ರ. ಇತನು ತೂರ್ ಪಟ್ಟಣದಿಂದ ಯಾರು ಬಂದಾರ ಅಂದ್ರೆ ಗಲಿಲಿಯ ಪಟ್ಟಣಕ್ಕೆ ಏಸಪ್ಪ ಬಂದಾನ ಅಲ್ಲಿಗೆ. ದೇವ್ರ ಸ್ತೋತ್ರ. ಯಾರು ಬಂದಾರ ಅಲ್ಲಿಗೆ? ಏಸಪ್ಪ ಬರುತ್ತಿರುವಾಗ ಅಲ್ಲಿ ಕೆಲವರು ಒಬ್ಬ ಮನುಷ್ಯನನ್ನು ಅಲ್ಲಿಗೆ ಕರ್ಕೊಂಬಂದಿದ್ದಾರೆ. ವಾಕ್ಯ ಹೋಗ್ತೀವಿ. ಆಗ ಕೆಲವರು ತೊದಲ ಮಾತಾಡುವ ಒಬ್ಬ ಕಿವುಡನನ್ನು
ಆತನ ಬಳಿಗೆ ಕರ್ಕೊಂತಂದು ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವರನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರೆಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಯಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ 70 ಎಂದು ಹೇಳಿದ್ದಾನೆ. ಆ ಶಬ್ದಕ್ಕೆ ತೆರೆಯಲಿ ಅಂತ ಅರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವ ಅವನ ನಾಲಿಗೆಗೆ ಕಟ್ಟು ಬಿಚ್ಚಿ ಹೋಯಿತು. ಅವನು ನೆಟ್ಟಗ ಮಾತಾಡಿದನು. ದೇವರಿಗೆ ಸ್ತೋತ್ರ. ಏಸಪ್ಪ ಅಂತ ಡಾಕ್ಟರ್ ತಕ್ಕ ಕರ್ಕೊಂಬಂದಾರ. ಯಾರನ್ನ? ತೊದಲು ಮಾತಾಡುವ ಒಬ್ಬ ಕಿವುಡನು. ದೇವ್ರ ಸ್ತೋತ್ರ. ಆತ ಕಿವುಡ ಒಂದೇ ಅಲ್ಲ, ತೊದಲು ಹೆಂಗ ಮಾತಾಡ್ತಾನ? ಯಪ್ಪಪ್ಪ ಎಣ್ಣಣ್ಣ ಅಂತಾನ. ಮಾತು ಸರಿಗ ಬರುವುದಿಲ್ಲ, ಅರ್ಧ ಆಗುವುದಿಲ್ಲ. ತೊದಲು ಮಾತಾಡಿದವ್ರ ಮಾತ ಅವ ಮನೆದವರಿಗೆ ಗುರ್ತಾಗ್ತದ, ಬದಲವರಿಗೆ ಯಾರಿಗೆ ಗುರ್ತಾಗೋದಿಲ್ಲ. ಅಲ್ಲಿ ಆತನ ನಾಲಿಕೆ ಎಲ್ಲ ನೆಟ್ಟಗಾಗಿ ನರವನ್ನು ಮುಟ್ಟಿದ್ದಾಗ ಎಲ್ಲ ಸ್ಟೇಟ್ಮೆಂಟು ವಾಸಿಯಾಗ್ಬಿಟ್ಟು ಒಂದೇ ಸಾಲ. ದೇವ್ರ ಸ್ತೋತ್ರ. ದುಡಿಬೇಕಾಗೈತಾ? ₹1,00,000 ಕೊಡ್ಬೇಕಾ? 50,000 ಬೇಕಾ? ಯೇಸು ಸ್ವಾಮಿ ಬಂದಿರುವ ಯೇಸು ಸ್ವಾಮಿ ತಕ್ಕ ಬರುವವರಿಗೆ ಏನಾಗ್ತದೆ ಗುರ್ತಾ? ಒಂದು ವಿಶ್ವಾಸದ ಮೇಲೆ ಒಂದು ಕ್ಷಣ ಸಾಕು ನಿನಗೆ. ದೇವ್ರ ಸ್ತೋತ್ರ. ಯೇಸು ಸ್ವಾಮಿ ಅಲ್ಲಿಗೆ ಬರುವವರಿಗೆ ಒಂದೇ ಕ್ಷಣದಲ್ಲಿ ವಾಸಿ ಆಗ್ತಾರ. ದೇವ್ರ ಸ್ತೋತ್ರ. ಇಂಥ ದೇವರನ್ನ ಬಿಟ್ಟು ಈ ಲೋಕದಲ್ಲಿರುವಂತ ಜನರ ತಕ್ಕ ನಾವು ಓಡಾಡಿ ಆ ಮನುಷ್ಯನ ಕೇಳಿ ಈ ಮನುಷ್ಯನ ಕೇಳಿ ನಮ್ಮ ಜೀವನವೆಲ್ಲ ನಮ್ಮ ದುಡ್ಡೆಲ್ಲ ಹಾಳು ಮಾಡಬಹುದು. ನಮ್ಮ ಯೇಸಪ್ಪ ಸರ್ವಶಕ್ತವಂತನಾಗಿದ್ದಾನೆ. ದೇವ್ರ ಸ್ತೋತ್ರ. ಅದಕ್ಕೆ ಅಸಾಧ್ಯವಾಗುವುದು ಒಂದೂ ಇಲ್ಲ. ಸಮಸ್ತವನ್ನು ಸಾಧ್ಯವಂತ ವಾಕ್ಯವೇ ಹೇಳುತ್ತದೆ. ಮಗನೇ ಯಾಕೆ ಚಿಂತೆ ಮಾಡುತ್ತಿದೆ? ದೇವರ ಕಡೆಗೆ ಮನಸ್ಸು ಇಡಬೇಕು. ದೇವ್ರ ಸ್ತೋತ್ರ. ದೇವರ ಮಾತನ್ನು ನಾವೇನು ಬೇಕು? ಕೇಳುವಂತ ಕಿವಿಗಳು ಬೇಕು. ದೇವ್ರ ಸ್ತೋತ್ರ. ಕಿವಿ ಇರುವವರು ಕೇಳಲಿ ಅಂತ. ದೇವ್ರ ಸ್ತೋತ್ರ. ಕೇಳೆ ಮನಸ್ಸಾಯ್ತಾ? ನಿಮ್ಮ ಅಪ್ಪ ತಂದೆಯವ್ರ ಮಾತು ಕೇಳ್ತಾರ? ನಿಮ್ಮ ಟೀಚರ್ ಮಾತು ಕೇಳ್ತಾರ? ದೊಡ್ಡವ್ರು ಹೇಳಿದ ಮಾತನ್ನು ಕೇಳ್ತಾರ? ನೀವು ಕೇಳುತ್ತಾರಂತ ನಾನು ಕೇಳಿದಾಗ ನಿಮ್ಮ ಮನೆಗೆ ಮತ್ತೆ ನಿಮ್ಮಪ್ಪ ಏನು ಹೇಳ್ತಾರೋ ಮತ್ತು ಆ ಮಾತುಗಳನ್ನು ನೀವು ಕೇಳಿದ್ರೆ ದೀರ್ಘಾಯುಷ್ಮಂತರಾಗ್ತಾರೆ. ಆಯ್ತಾ? ಆ ರೀತಿಯಾಗಿ ಚೆನ್ನಾಗಿ ಕೇಳ್ರಿ. ದೇವ್ರ ಸ್ತೋತ್ರ. ಒಂದು ಜಿಂಕೆ ಆಯ್ತಂತ ಅಡಿವ್ಯಾಗ. ಸರಿಯಾಗಿ ಕೇಳ್ರಿ ಮಕ್ಕಳೇ. ಏನಾಯ್ತಾ? ಒಂದು ಮರಿ ಹುಟ್ಟೈತ. ಅದಕ್ಕ ತಾಯಿ ನಾವು ಮೇಸಕ ಹೋಗ್ಬರ್ತೀನಿ, ನೀನು ಇಲ್ಲೇ ಅದು ಗಿಡ ಮರ ಆದಾಗ ಒಳಗ ಒಂದು ತೊರಿ ಇರ್ತದ, ಅದರಲ್ಲಿ ಹೊರಗಡೆಗೆ ಬರಬಾರ್ದಂತ ಹೇಳೈತಂತ. ಯಾವುದಕ್ಕೆ? ಆ ಮರಿಗೆ. ಜಿಂಕೆ ಮರಿ ಅಂತಾರಲ್ಲ, ಏನೇನಂತಾರ? ಆ ಮರಿಗೆ ಹೇಳೈತ ಹೊರಗಡೆಗೆ ಮಾತ್ರ ಬರಬೇಡ, ನೀನು ಅಲ್ಲೇ ಇರಬೇಕು, ಅದು ಏನಾದ್ರೂ ಪರವಲ್ಲ, ನಾನು ಹೋಗಿ ಬರ್ತೀನಂತ. ಹೋಗಿ ಬಂದಿದ್ದ. ಆದರೆ ಇದೇನು ಮಾಡೈತ ಗುರ್ತಾ? ತಾಯಿ ಮಾತು ಕೇಳಲಾರ್ದಂಗ ನಮ್ಮಮ್ಮ ಏನು ಹೇಳೋವಾಳ, ಆದರೆ ಹೊರಗಡೆ ಬಂದು ನೋಡು ಬರಮಂತ ಹೊರಗಡೆ ಬಂದೈತಂತ. ಈ ಹೊರಗಡೆಗೆ ಬರ್ತಿರುವಾಗ ಆ ಸುಮ್ಮನೆ ಇರ್ತಾವ ಜಂತು ಪ್ರಾಣಿ. ಅಡವಿಯಲ್ಲಿ ಭಾಳ ಜಂತುಗಳು, ಭಾಳ ಸಿಂಹಗಳು, ನರಿಗಳು ಎಲ್ಲ ಇರ್ತಾವ ಅಲ್ಲಿ. ಇದು ಹೊರಗಡೆ ಪ್ರಪಂಚ ಹಂಗೈತು, ಇಷ್ಟು ಸುಂದರವಾದದ್ದು ನೋಡಮಂತ ಬಂದೈತ. ಹಂಗಂಗೆ ಹೋಗಿ ಮನೆ ಭಾರಿ ಐತೆ, ಈ ರೂಮ್ ಬೇಸ್ ಐತ, ಅಲ್ಲಿ ಪಾರ್ಕ್ ಐತ, ಇಲ್ಲಿ ಗೆಸ್ಟ್ ಔಟ್ ಐತ, ಭಾರಿ ಐತವ ಅಂತ ಅನ್ಕೊಂಡದ್ದು. ಬರವಲ್ಲ, ಸುಂದರವಾಗೈತ. ಇಷ್ಟೊತ್ತಿಗೆ ಒಂದು ನರಿ ಬಂದೈತಂತ. ನರಿ ಬಂದದ್ದು ಏನು ಮಾಡೈತು ಗೊತ್ತಾ? ಈ ಕಿವಿಗಳಷ್ಟೇ ತಿಂದು ಹೋಗಿತ್ತಂತ. ಆ ಮರಿದೇನಾಗೈತ? ಈ ಕಿವಿಗಳಷ್ಟೇ ಅದು ಹೋಗಿ ಒಳಗೆ ಮಕ್ಕಂದ.
ಇಷ್ಟೊತ್ತಿಗೆ ತಾಯಿ ಬಂದೈತಂತ. ತಾಯಿ ಬಂದು ಏನ್ ನೋಡ್ಕೊಂತದ ಈಗ? ಆ ಮರಿನೇನೆ ನೋಡ್ತದ. ಏನ್ ಮಾಡಿದ್ದೀನೇನೋ, ನಾನೇನ್ ಹೇಳೀನಿ, ತಪ್ಪು ಮಾಡಿದ್ದೀನಿ. ತಂದೆ ತಾಯಿಯರ ಮಾತು ಕೇಳಲ್ಲ. ಕೇಳೋ ಅಂತ ಕಿವಿಗಳೈತೆ ನಿಮಗೆ? ಹೂ ಅಂತಾರ. ಅಲ್ಲಿಗೆ ಹೋಗಿ ಏನ್ ಮಾಡ್ತಾರೆ ನೀವು? ಆ ಅಂಗಡಿದಾಗ ಹೋಗ್ಬೇಡ, ಅದು ತಗಬೇಡ, ಇದು ತಗಬೇಡ ಅಂದ್ರೆ ಅದೇ ತಗೊಂಬರ್ತಾರೆ. ಈ ಮಕ್ಕಳು ಮಾಡೋ ಕೆಲಸ. ಆ ಜಿಂಕೆಯ ಮಾತು ಕೇಳಲ್ಲ, ಕಿವಿಗಳು ಕತ್ತರಿಸ್ಬಿಟ್ಟು. ತಾಯಿ ಹಳೆ ಕತ್ತಳ, ನನ್ನ ಮಾತು ಹೇಳೋಣ ನೀನು ಕೇಳಿಯ? ಕಿವಿಯುಳ್ಳವರು ಕೇಳಬೇಕು. ದೇವ್ರ ಸ್ತೋತ್ರ. ಕಿವಿ ಐತಾ ನಿಮಗೆ? ಕೇಳ್ತೀರಾ? ಶ್ರದ್ಧವಾಗಿ ಕೇಳ್ತೀರಾ? ಎರಡೈತಾ ಒಂದೈತಾ? ಒಬ್ಬರಿಗೆ ಒಂದೇ ಐತಂದ ಹುಟ್ಕನೂರ್ನಾಗ. ದೇವ್ರ ಸ್ತೋತ್ರ. ಕೊಟ್ಟನಗಲ್ಲದವ್ರು ನೀವು ಹಂಗೆಲ್ಲ ತಗ ಭಾಳ ಹುಷಾರ ಇದಾರ. ದೇವ್ರ ಸ್ತೋತ್ರ. ನಾವ್ಯಾಕಂದ್ರೆ ಕೆಲವು ಹಳ್ಳಿಗಳಿಗೆ ಹೋಗ್ಬಾರ, ಪ್ರತಿಯೊಂದು ತಲ್ಲಿ ನಾವ್ ಹೇಳಿ ಬರ್ತೀವಿ. ಎಲ್ಲಾ ಜನರನ್ನು ನಾವು ನೋಡ್ತೀವಿ. ನಾವು ಈ ಮಾತುಗಳನ್ನು ನಿಮ್ಗೆ ತಿಳಿವರಿಸಿ ಹೇಳ್ತೀವಿ. ಎಂತ ಸುಂದರವಾದ ಕಿವಿಗಳು ಕೊಟ್ಟಿದ್ರೆ ಕೆಟ್ಟೋದನ್ನು ಕೇಳಕ್ ಹೋಗ್ತೀಯೇನೋ? ಸಿನಿಮಾ ನೋಡಕ್ ಹೋಗ್ತೀಯೇನೋ? ಆ ಸೀರಿಯಲ್ ನೋಡಕ್ ಹೋಗ್ತೀಯೇನೋ? ಕಿವಿಗಳಿಂದ ನಿನ್ನ ಜೀವನ ಹಾಳು ಮಾಡ್ಕೊಳಕ್ ಹೋಗ್ತೀಯೇನೋ? ನಿನ್ನ ತಂದೆ ತಾಯಿಯರು ಏನ್ ಹೇಳಾರ? ನಿಮ್ಮ ಪಾಸ್ಟರ್ ಏನ್ ಹೇಳಿದ್ದಾರೆ? ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ನಡ್ಕೊಳ್ಳಬೇಕು, ನಿಮ್ಮ ಉದ್ದೇಶಗಳು ಏನು, ನಿನ್ನ ಆಲೋಚನೆಗಳು ಏನು, ದೇವರ ಕೃಪೆ ನಿನ್ನ ಬಗ್ಗೆ ಏನಾಯ್ತು ಯೋಚನೆ ಮಾಡಿದ್ದೀರಾ? ಅವಾಗನ ಹೇಳ್ರಿ, ಎಲ್ಲ ಮಾಡಕತ್ತೀವಿ ನಾವು. ನೀವೇ ಹೇಳ್ದಂಗೆ ನಾವು ಕೇಳಕತ್ತೀವಿ. ನಾನೊಂದು ಹೇಳೋಗ್ತೀನಿ, ಆಮೇಲೆ ನೀನ್ ಏನ್ ಮಾಡ್ತಿರೋದು ದೇವರು ನೋಡ್ತಾ. ದೇವ್ರ ಸ್ತೋತ್ರ. ನೀವು ಶ್ರದ್ಧವಾಗಿ ದೇವರಲ್ಲಿ ನಡ್ಕೊಳ್ಳ್ರಿ. ಮಕ್ಕಳೇ ಮಗಳೇ, ಪ್ರತಿಯೊಬ್ಬರನ್ನು ದೇವ್ರ ಮಾತುಗಳನ್ನು ಕೇಳ್ರಿ. ಕಿವಿಯುಳ್ಳವರು ಏನ್ ಕೇಳ್ಬೇಕು? ಕಿವಿಯುಳ್ಳವರು ಕೇಳಲಿ. ದೇವ್ರ ಸ್ತೋತ್ರ. ಸುಂದರಿ, ಕೇಳ್ತೀಯ? ಕಿವಿ ಐತಾ? ಒಂದೈತಂಗೆ ಐತೆ ನಿನಗೆ? ಸರಿಗ ನೋಡ್ಕೊ. ದೇವ್ರ ಸ್ತೋತ್ರ. ಎರಡು ಕಿವಿ ಇಟ್ಕೆ ಕೇಳ್ಬೇಕು. ಇಲ್ರಿ, ಒಂದು ಕಿವಿ ಕೇಳೈತಾ, ಒಂದು ಕಿವಿ ಕೇಳಲ್ರಿ, ಒಂದು ಹೇಳದ್ ಮಾತು ಅನ್ನಬಾರ್ದು. ಮತ್ತೆ ಸರಿಯಾಗಿ ಹೇಳಕತ್ತಾನ ಆ ಮರಿ. ಸರಿಗ ಕೇಳಲ್ಲದು. ತಾಯಿ ಹೇಳುತ್ತಾ ಜಿಂಕಿಗೆ. ಆ ಜಿಂಕಿ ಕೇಳಲಾರ್ದಂಗ ಪ್ರಪಂಚ ನೋಡಕ್ ಬಂದೈತಿ. ಏನಾಗೈತ? ಕಷ್ಟ ತಂದಕಂತ, ಬಾಧ ತಂದಕಂತ. ನಿಮ್ ತಂದೆ ತಾಯಾರು ದೊಡ್ಡವರು ಹೇಳ್ದ ಮಾತು ಬಿಟ್ಟು ನೀನು ಎಲ್ಲಿಗೂ ಹೋಗುತ್ತೀಯಾ? ಅವ್ರು ಬೇಡ ಅಂದಾಗ ನೀ ಬೇಡ ಅಷ್ಟೇ. ಹೌದಾ? ಭಯಭಕ್ತಿರುಳ್ಳವರಾಗಿ ನಡ್ಕೊಳ್ರಿ. ದೇವರಿಗೆ ವಿಧೇಯರಾಗಿರಿ. ದೇವರ ಕೃಪೆ ಹೊಂದಿಕೊಳ್ಳಿರಿ. ದೇವರ ಮಾತನ್ನು ಕೇಳ್ರಿ. ಸತ್ಯ ಮಾರ್ಗದಲ್ಲಿ ನಡೀರಿ. ನಿಮ್ಮ ಜೀವನ ಹೊಂದಕೊಳ್ಳಿ. ಏಸಪ್ಪ ಅಲ್ಲಿಗೆ ಬಂದಾನ. ಆ ಕಿವುಡನ ತಕ್ಕ ಒಂದೇ ಸಾಲ ಏನಾಗನ ಮುಟ್ಟಾನ. ಆ ಬೆರಳನ್ನಿಟ್ಟಿ ಹಚ್ಚಿ, ಆ ಮಣ್ಣಚ್ಚಿ, ಉಗುಳನ್ನು ಉಗಿದಾನ. ಬಾಯಿ ಬಳ್ಳಿಟ್ಟಿಂಗ್ ತಿರುಗಿಸುತ್ತೆ. 70 ಅಂದ ತೆರುವು ತಿರಲ್ಪಟ್ಟೆ ಅರ್ಥ. ದೇವ್ರ ಸ್ತೋತ್ರ. 70 ಅಂದ್ರೆ ಅರ್ಥ ತಿರಲ್ಪಡುವ. ದೇವ್ರ ಸ್ತೋತ್ರ. ಒಂದೇ ಮಾತಿಗೆ ತಿರಲ್ಪಟ್ಟೆ. ದೇವ್ರ ಮಾತು ಯಾರು ಕೇಳ್ತಾರೋ ನಿನ್ನ ಜೀವನವೇ ಬದಲಾವಣೆ ಒಂದೇ ಮಾತಿಗೆ. ದೇವ್ರ ಸ್ತೋತ್ರ. ಎಷ್ಟು ಮಂದಿ ಬದಲಾವಣೆ ಆಗ್ಬೇಕಂತ ಇದ್ದೀರಿ? ಎಲ್ಲರೂ ರೆಡಿ ಆಗಿದ್ದೀರಾ? ಏನು ಅನುಮಾನ ಇದ್ದೀರಾ? ದೇವರು ನಿನ್ನ ಜೀವನದಲ್ಲಿಗೆ ಬಂದಿದ್ರೆ ಒಂದು ಕ್ಷಣ ಸಾಕು, ನಿನ್ನ ಜೀವನವೇ ಬದಲಾವಣೆ ಆಗುತ್ತದ. ಅದಕ್ಕೆ ಗುರುತಿಲ್ಲಪ್ಪ, ಇರ್ಲಿ. ದೇವ್ರ ಸ್ತೋತ್ರ. ಗುರುತಿದ್ದವರೆಲ್ಲ ಕೈ ಎತ್ತಾರೆ. ದೇವರು ನಿಮ್ಮ ಜೀವನ ಬದಲಾವಣೆ ಆಗಿದೆ. ದೇವ್ರ ಸ್ತೋತ್ರ. ಆತನ ಮಾತು ವಾಕು ಕೊಟ್ಟಂದ್ರೆ ಒಂದು ಕ್ಷಣ ಸಾಕು. ದೇವ್ರ ಸ್ತೋತ್ರ. ಸಮಸ್ತವನ್ನು ಸಾಧ್ಯ. ಇಂಥ ಕಿವಿಗಳನ್ನು ನಾವು ಭದ್ರವಾಗಿ ಒಳ್ಳೆಯ ಮಾತುಗಳನ್ನು ಕೇಳಲಿ. ಕೆಟ್ಟದ್ದನ್ನು ಮಾತ್ರ ಕೇಳಬಾಡ್ರಿ. ಕೆಟ್ಟದ್ದನ್ನು ಮಾತ್ರ ಏನ್ ಕೇಳ್ತೆ? ಸಿನಿಮಾ ನೋಡ್ತೀಯಾ? ಸೀರಿಯಲ್ ನೋಡ್ತೀಯಾ? ಸೈತಾನ್ ಡ್ಯಾನ್ಸ್ ನೋಡ್ತೀಯಾ? ನೀನು ನಮ್ಮ ಮುಂದೆ ಹಂಗೆ ಹೇಳಕತ್ತಾರೆ. ಎಲ್ಲ ಕರೆಕ್ಟ್. ಪಾಸ್ಟ್ರು ಹೋಗಿಂದ ನಾವೆಲ್ಲ ನಮ್ಮತ್ತೆ ನಾವು ಮಾಮೂಲೆ. ಅದು ದೇವರು ನೋಡುತ್ತಾನ ನಿಮ್ಮನ್ನು.
ಸುಳ್ಳು ಹೇಳಬೇಡ, ಸತ್ಯ ಮಾರ್ಗದಲ್ಲಿ ನಡೆಯಿರಿ, ಸತ್ಯ ಮಾತುಗಳನ್ನು ಅವಲಂಬಿಸಿ ಅದರಲ್ಲಿ ನಡ್ಕೊಳ್ಳಿ. ದೇವರ ಸ್ತೋತ್ರ. ಈ ಸಮಯದಲ್ಲಿ ನಿಮಗೆ ಒಂದು ಕ್ಲಿಪ್ಪಿಂಗ್ ಅನ್ನು ನಾನು ತೋರಿಸ್ತೇನೆ. ಅದು ಏನಂದರೆ, ಈ ಲೋಕಾನುಸಾರವಾದದ್ದು ಕಿವಿ ಡಾಕ್ಟ್ರ್ ಹೆಂಗ ವೈದ್ಯ ಮಾಡ್ತಾರೆ, ನಮ್ಮ ಕಿವಿ ಒಳಗಿರುವಂಥದ್ದು ಹೆಂಗೆ ಇರ್ತದ ಅಂಬದ್ದು ಕೆಲವು ವಿಷಯಗಳು ನಿಮಗೆ ನಾನು ಈಗ ತೋರಿಸ್ತೀನಿ. ಯಾಕಂದ್ರೆ ಪ್ರತಿಯೊಂದು ವಿಷಯವು ನೀವು ಚೆನ್ನಾಗಿ ನೋಡ್ರಿ. ಇಲ್ಲೊಂದು ಕ್ಲಿಪ್ಪಿಂಗ್ ಐತ, ಈ ಕಿವಿದಲ್ಲಿರುವಂಥದ್ದು ಹೆಂಗಿರ್ತದ ಅಂಬದ್ದು ನಾನು ಹೇಳ್ತೇನೆ. ಈ ಶಬ್ದ ಹೆಂಗ ಬರ್ತದೋ ಸ್ಪೀಕರ್ಗೆ, ಒಂದು ಓಪನ್ ಸೌಂಡ್ ಬಾಕ್ಸ್ ಇರ್ತದ ನೋಡು, ಆ ರೀತಿಯಾಗಿ ಹೆಂಗ ಶಬ್ದ ಈ ಹಾಳೆ ಹೆಂಗ ಕೊಡ್ತದೋ ಕಿವಿಯಲ್ಲಿ ನಾವು ಮಾತಾಡಿದ ಶಬ್ದಗಳೆಲ್ಲ ಕೇಳ್ತದೆ. ಇಲ್ಲಿ ಕೇಳಿಕಾಸಿ ಶಬ್ದವನ್ನು ನಮ್ಗೆ ಎಲ್ಲಿ ಕಳಿಸ್ತದೆ ಅಂದ್ರೆ, ಇಲ್ಲಿ ಕರ್ಣಬೇರಿ ಅಂತ ಒಳಗೆ ಒಂದು ಹಾಳಿದ್ದಂಗೆ ಕುರಿ ಏನದು ಈಗ ನೋಡು, ಈ ರೀತಿಯಾಗಿ ಸೌಂಡು ನಮ್ಮ ಕಿವಿಗಳು 20,000 HZ ಸೌಂಡು ಕೇಳಕ್ಕಾಗ್ತದ. ಅದರಲ್ಲಿ 20,000 20ರಿಂದ 20,000 HZ ಈ ಸೌಂಡು ಅಷ್ಟು ಮನುಷ್ಯರ ಅದಕ್ಕೆ ಮೀರಿ ನಾವು ಸೌಂಡು ಕೇಳುತ್ತಂದ್ರೆ ಏನು ಅರ್ಥ ಆಗೋದಿಲ್ಲ. ಅದಾಗೈತ ಈ ಕೆಪ್ಪಿನಲ್ಲಿ ಇಲ್ಲೆಲ್ಲ ಸ್ಪಷ್ಟವಾಗೈತೆ. ಅದಕ್ಕೋಸ್ಕರ ಸೌಂಡ್ ಅದರ ಜಾಸ್ತಿ ಹೋಗುತ್ತಂದ್ರೆ ಒಳಗಿದ್ದದ್ದು ಏನದು ದಬ್ಬಿಟೆ. ದಬ್ಬಿಟಿ, ದೇವರ ಸ್ತೋತ್ರ. ದಬ್ಬಿಟಿ ಈಗ ಈಗ ಸಣ್ಣದಿರ್ತದ. ಈಗ ಈ ಪೊರೆಯಲ್ಲಿದ್ದ ಈಗ ಇಲ್ಲೈತೆ ನೋಡಿ, ಈ ಪೊರೆ ಇದು ಕಿವಿ, ಇದು 3 ಭಾಗದಂಗೆ ಕಾಣ್ತದೆ. ಇದು ಹೊರಗಡೆ ಭಾಗ, ನಡಕಲ ಭಾಗ, ಇದು ಕಡೆ ಒಳಗ ಭಾಗ. ಈ ರೀತಿಯಾಗಿ ಕಿವಿ ಇರ್ತದೆ. ಎಂತ ಸುಂದರವಾದ ಕಿವಿ ಕೊಟ್ಟಾರೆ. ಅದು ವಿಡಿಯೋ ಆನ್ ಮಾಡ್ಬೇಕಂದ್ರೆ ಈಗ ಡೌನ್ಲೋಡ್ ಐತೆ, ಮಾಡಕ್ ಬರಲ್ಲ. ನಾನು ಆ ಬೊಮ್ಮೆ ಅಷ್ಟೇ ತೋರಿಸ್ತೀನಿ, ಯಾಕಂದ್ರೆ ಅದು ಕ್ಲಿಪ್ಪಿಂಗ್ ಅಷ್ಟೇ ತೋರಿಸ್ತೀನಿ. ಅದಕ್ಕೋಸ್ಕರ ದೇವರು ಮಾಡಿದ್ದು ಎಲ್ಲವನ್ನು ಆ ಸೌಂಡು ಶಬ್ದವು ಆ ರೀತಿಯಾಗಿ ನಮ್ಮ ಕಿವಿಯಲ್ಲಿ ಬರ್ತದೆ, ಹೊರಗಡೆಗೆ ಹೋಗ್ತದೆ. ಆ ಬೆಳ್ಳಗೈತೆ ನೋಡು, ಇದು ಇದು ತಳ್ಳವಾಗಿರ್ತದೆ. ಪಿನ್ ಮಾತ್ರ ಹಚ್ಚಿತ್ತಂದ್ರೆ ಅದು ಏನೇನು ಆತಂದ್ರೆ ಸ್ವಲ್ಪ ಕಿವಿಗೆ ಕೇಳಾಗಿಲ್ಲ. ಅದರ ಏನಾನು ಇಡಬಾರ್ದು ಕಿವಿಯಲ್ಲಿ. ಇದರದಲ್ಲಿ 3 ಎಲುಬುಗಳಿರ್ತವ, ಸಣ್ಣ ಸಣ್ಣ ರೀತಿಯಾಗಿ. ಈಗ ಇವು ಆಕ್ಷನ್ ಮಾಡ್ತಾವ ಇಲ್ಲಿದ್ದ. ಇದಕ್ಕಾಗಿ ಈ ರೂಪ ಐತ ಒಳಗ ನತ್ತಿ ಅಂತ ರೂಪದಲ್ಲಿ ಆ ರೂಪಕ್ಕೆ ಅಲ್ಲಿಗೆ ಬರ್ತದೆ. ಇಲ್ಲಿದ್ದ ಸಿಗ್ನಲ್ಲು ಅಲ್ಲಿಗೂ ಬರ್ತದ. ಈ ನರಗಳು ಈ ಪೊರೆಯಲ್ಲಿದ್ದ 3 ನರಗಳಿರ್ತಾವ, ಇಲ್ಲಿದ್ದ ಇಲ್ಲಿಗೆ ಬರ್ತದ, ಇಲ್ಲಿಗೆ ಬರ್ತದ. ಆ ಸೌಂಡ್ ಅಫೆಕ್ಟ್ ಎಲ್ಲವನ್ನು ಒಳಗೆ ಅಲ್ಲಿಂದ ಎಲ್ಲಿಗೆ ಹೋಗ್ತದ ಗುರ್ತಾ, ಮೆದಳಿಗೆ ಹೋಗ್ತದಮ್ಮ. ಆ ಸೌಂಡ್ ಎಲ್ಲ ಆಕ್ಷನ್ ಮಾಡ್ತದ. ಪ್ರತಿ ಒಂದು ಈ ಕ್ಲಿಪ್ಪಿಂಗ್ನಲ್ಲಿ ಎಲ್ಲವನ್ನು ಇದರಲ್ಲಿ ಇರ್ತದ. ಆ ಒಳಗಿರುವಂತ ರೌಂಡ್ ಐತಲ್ಲ, ಅದರಲ್ಲಿ ದ್ರವ ರೂಪದಲ್ಲಿ ಲಿಕ್ವಿಡ್ ಇರ್ತದೆ. ಆ ಲಿಕ್ವಿಡ್ ನಲ್ಲಿ ಕೂದಲದ್ದಂಗೆ ಇರ್ತಾವ, ಸಣ್ಣವು. ಆ ಕೂದಲವೆಲ್ಲ ಏನೇ ಹಿಂಗ ಮಾಡ್ತಿರ್ತಾವ ಒಳಗ. ಅವು ಮಾಡಿ ಎಲ್ಲಿಗೆ ಕಳಿಸ್ತಾವಂದ್ರೆ ಬ್ರೇನಿಗೆ ಸಿಗ್ನಲ್ ಕೊಡ್ತಾವ ನಮ್ಮ ಮಾತೆಲ್ಲ. ಈ ರೀತಿಯಾಗಿ ದೇವರು ಅದ್ಭುತ ಸೃಷ್ಟಿಯನ್ನು ನಿನಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಇಂಥ ಅದ್ಭುತವಾದ ರೀತಿಯಾಗಿ ಮೆದುಳಿಗೆ ಹೋಗ್ತದ. ಆ ರೀತಿಯಾಗಿ ಪ್ರತಿಯೊಂದು ವಿಷಯವು ನಾವು ನೋಡುತ್ತಂದ್ರೆ, ಈಗ ನೋಡ್ರಿ, ಇಲ್ಲಿ ಮೊದಲ ಭಾಗ, ಇಲ್ಲಿ ಬರುತ್ತಿರುವಾಗ ಇದೆ ಅಂದಿರಿ ಚಬುಟಿ. ಇಲ್ಲಿ ಕೂದಲಿರ್ತಾವ, ಇವಾಗ ಕೂದಲಿರ್ತಾವ ಸಣ್ಣ ಸಣ್ಣವು. ಅದಕ್ಕೆ ಎಷ್ಟು ಹೋಗಲಾರ್ದಂಗೆ ಇಟ್ಕೊಂತ ಇವು ಒಳಕ, ಎಷ್ಟು ಧೂಳಿ ತುಂಬಿ ಎಲ್ಲವನ್ನು ಹೋಗಲಾರ್ದಂಗ ಈ ರೀತಿಯಾಗಿರ್ತದ. ಇದೆಲ್ಲ ಇಲ್ಲೇ
ಹೋಗ್ಬೇಕು, ಆ ಒಳಗಡೆ ಹೋಗಕ್ಕಿಲ್ಲ, ಇಲ್ಲಿ ನಿಂದಿರ್ತೀಯಲ್ಲ, ಮತ್ತೆ ಹೊರಗಡೆಗೆ ಕಳಿಸ್ತದ. ಅದು ಕೆನ್ನಿ ಇರ್ತದ, ಅದೈತ ಹಿಂಗೆ ತಿರುಗ್ತೀವಿ, ತಿರ್ಸಬಾರದು, ಡಾಕ್ಟರ್ ತೋರಿಸ್ಕೋಬೇಕು. ಇಲ್ಲಕಂದ್ರೆ ನಾವ್ ಯಾವಾಗ ಊಟ ಮಾಡ್ತಿರುವಾಗ ಎರಡು ಆಡ್ತಾವಲ್ಲ, ಅದು ಹೊರಗಡೆಗೆ ಬರ್ತಾವ, ಹೊರಗಡೆಗೆ. ಇವೆಲ್ಲ ಈ ರೀತಿಯಾಗಿ ಇವನನ್ನು ಮಾಡಿದ್ದಾನೆ. ಅದರಗೋಸ್ಕರ ಪ್ರತಿಯೊಂದು ವಿಷಯವು ನಾವು ನೋಡುತ್ತಂದ್ರೆ ಇದು ಅದ್ಭುತವಾದದ್ದು. ದೇವರ ಸ್ತೋತ್ರ. ದೇವರು ಮಾಡದ್ದು, ಮನುಷ್ಯರಿಗೆ ಮಾಡದ್ದು ನಮ್ಮ ಕಿವಿಯಲ್ಲಿ ಏನೈತು ಗೊತ್ತಿಲ್ಲ. ಬಹಳ ಮಂದಿ, ಅನೇಕ ಜನರು ಕಿವಿನ ಬಗ್ಗೆ ಯೋಚನೆ ಮಾಡುವುದಿಲ್ಲ. ದೇವರು ಸೃಷ್ಟಿಸಿದ ಸೃಷ್ಟಿಯಲ್ಲಿ ಅದು ನೋಡುತ್ತಂದ್ರೆ ಈ ಕಿವಿಗೆ ಏರ್ಫೋನ್ಸ್ ಇಡ್ತಾರ ಬಹಳ ಮಂದಿ. ಅದು ಜಾಸ್ತಿ ಇಡಬಾರದು ಏರ್ಫೋನ್ಸ್. ಒಂದು ತಾಸು ಇಟ್ಟಿತ್ತಂದ್ರೆ ಈ ಕ್ರಿಮಿಗಳು ಅಟ್ಯಾಕ್ ಆಗ್ತಾವಂತ ಕಿವಿಗ. ಕಿವಿ ಗಾಳಿ ಆಡಗಲ್ಲ, ಅದ್ರಾಗ ಕ್ರಿಮಿಗಳು ಬಂದ್ಬಿಡ್ತಾವ, ಅದು ಡ್ಯಾಮೇಜ್ ಆಗಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಡಾಕ್ಟರ್ ತಕ್ಕೋಬೇಕು. ಕೆಲವು ಮಂದಿ ತಾಸಿನ ಗಟ್ಲೆ ಆದ್ರೆ ಕಿವಿಗೆ ಇಟ್ಕೊಂಡು ಹೋಗ್ತಾರೆ. ನಮ್ಮ ಕಿವಿ ಎಲ್ಲ ಹೋಗೋದ ಮ್ಯಾಕೆ ಡಾಕ್ಟರ್ ಸುತ್ತು ಅಡ್ಡಾಡಬಾರದಂತ ದೇವರ ವಾಕ್ಯ ಹೇಳ್ತದ. ನಮ್ಮ ಆರೋಗ್ಯದ ಬಗ್ಗೆ ಕೆಳ ವಿಷಯಗಳು ಕಾಪಾಡಿಕೊಳ್ಳಬೇಕು. ದೇವರು ಸುಂದರವಾದಂತ ಕಿವಿ ಕೊಟ್ಟಿದ್ದಾನೆ. ಆ ಕಿವಿಯಲ್ಲಿ ಇರುವಂತ ಹೇರ್ಮೋನಿಯಂ 45 ಕೀವ್ ಅದರಲ್ಲಿ ಇರ್ತಾವಂತ. ಆಮೇಲೆ ಪಿಯೋನಾಲೋ 88 ಕೀವ್ ಇರ್ತಾವ ಅದರಲ್ಲಿ. ಮತ್ತೆ ಆ ಕಿವಿಯಲ್ಲಿ 15,000 ಕೀಗಳು ಇರ್ತಾವ. ಕಿವಿ ಎಷ್ಟು ಸುನ್ನಿತವಾದದ್ದು ಇದರಲ್ಲಿ. ಇಂಥ ಸುಂದರವಾದ ರೀತಿಯಲ್ಲಿ ನಿಮಗೆ ಕಿವಿ ಕೊಟ್ಟಿದ್ದಾನೆ. ಇಂಥ ಅದ್ಭುತವಾದ ಈ ಕನಸನ್ನು ಕೇಳುವಕ್ಕೆ ದೇವರ ವಾಕ್ಯದಲ್ಲಿ ಈ ಪ್ರಕಾರ ನಿಮ್ಮನ್ನು ಹುಟ್ಟಿಸಿದ್ದಾನೆ. ನಿಮ್ಮ ಕಿವಿ ಉಳ್ಳವರು ಕೇಳಲೇ ಅಂತ ವಾಕ್ಯ. ಈ ಕಿವಿಗಳಲ್ಲಿದ್ದ ಪವಿತ್ರವಾದದ್ದನ್ನೇ ಕೇಳಬೇಕು. ದೇವರ ಸ್ತೋತ್ರ. ಅರ್ಧಾಗಿಂದ ಈ ಕಿವಿ ಅದ್ಭುತ ರೀತಿಯಲ್ಲಿ ಈ ಕಿವಿ ಒಳಗೆ ಏನೇನು ಹೆಂಗೆ ಕೆಲಸ ಮಾಡುವಂಥದ್ದು ಈ ರೀತಿಯಾಗಿ ದೇವರು ನಿಮಗೆ ಕೊಟ್ಟಿದ್ದಕ್ಕೋಸ್ಕರ ನಾವು ದೇವರಿಗೆ ಏನು ಕೊಟ್ಟಿದ್ರೇನೆ ಕಮ್ಮಿ. ದೇವರ ಸ್ತೋತ್ರ. ಸುಂದರವಾದ ಕಣ್ಣುಗಳು ಕೊಟ್ಟಿದ್ದಾನೆ, ಸುಂದರವಾದ ಕಿವಿಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ದೇವರಿಗೆ ನಾವೇನ್ ಮಾಡಬೇಕು? ಸ್ತುತಿಯಾಗವನ್ನು ಪ್ರಾರ್ಥನೆಯನ್ನು ಮಾಡಬೇಕು. ದೇವರ ಸ್ತೋತ್ರ. ಈ ಸಮಯ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತೀನಿ. ಸ್ತೋತ್ರ ಸ್ವಾಮಿ ಯೇಸಪ್ಪ, ನಿಮಗೆ ವಂದನೆಗಳು, ಸ್ತೋತ್ರಗಳು ಸಲ್ಲಿಸ್ತೇನೆ. ಇಷ್ಟುವರೆಗೆ ಕೆಲವು ವಿಷಯಗಳನ್ನು ಕಿವಿಗಳ ಬಗ್ಗೆ ನಮ್ಮ ಹತ್ತಿರ ಮಾತಾಡಿದ್ದಿ. ಕಿವಿಯುಳ್ಳವರು ಕೇಳಲೇ ಅಂದಿದ್ದೀಯ ಸ್ವಾಮಿ. ಇಂಥ ಸುಂದರವಾದ ಕಿವಿಗಳು ಕೊಟ್ಟಿದ್ದೆ. ಈ ಲೋಕ ಡಾಕ್ಟರ್ ಆದರೆ ಎಷ್ಟು ಹಣವನ್ನು ತಕ್ಕೊಂತಾರೆ, ಏನ ಆತಂದ್ರೆ ನೀನಾದರೆ ನೀನು ಒಂದು ಕ್ಷಣ ಸಾಕಯ್ಯ ನಮ್ಮನ್ನು ವಾಸಿ ಮಾಡುವಕ್ಕೆ. ಅಪ್ಪ, ನೀನು ಯಾರ ಜೀವಿತದಲ್ಲಿ ಬರುವಕ್ಕೆ ಆಹ್ವಾನಿಸ್ತಾರೋ ಅವ್ರ ಜೀವಿತವೇ ಬದಲಾವಣೆ ಆಗುತ್ತೊಂದು ಕ್ಷಣ. ಥ್ಯಾಂಕ್ ಯು ಜೀಸಸ್. ಏಸಪ್ಪ, ನಿಮಗೆ ವಂದನೆಗಳು, ಸ್ತೋತ್ರಗಳು ಸಲ್ಲಿಸ್ತೇನೆ. ಇಷ್ಟುವರೆಗೆ ನಿಮ್ಮ ಕೃಪೆಯಿಂದ ಎಲ್ಲವನ್ನು ನಡೆಸಿದ್ದಕ್ಕೋಸ್ಕರ ವಂದನೆಗಳು, ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ರಾಜಾದ ರಾಜನೇ, ನಿಮಗೆ ಸ್ತೋತ್ರ. ಅಪ್ಪ, ನಿನಗೆ ಸ್ತೋತ್ರ. ಈ ಒಂದು ಸಮಯ ವೇಳೆ ನಿಮ್ಮ ಕೃಪೆ ಇರಲಪ್ಪ. ನಿನ್ನ ಶಾಂತಿ, ಸಮಾಧಾನವು ಇಲ್ಲಿರುವಂತ ಪ್ರಜೆಗಳಿಗೆ ಎಲ್ಲರಿಗೆ ದಯಪಾಲಿಸಬೇಕಂತ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್. ದೇವರೇ ಸ್ತೋತ್ರ.